ಬಿಹಾರದಲ್ಲಿ ಭರ್ಜರಿ ಗೆಲುವಿನ ಹಿಂದೆ ಯಾರಿದ್ದಾರೆ? ಈ ಭರ್ಜರಿ ಗೆಲುವಿನ ಹಿಂದೆ ಇರೋದು ಅಮಿತ್ ಶಾ ರಣತಂತ್ರ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಬಿಜೆಪಿ ಒಂದು ಚುನಾವಣೆ ಅಂತ ಹೇಳಿದಾಗ ಅದರ ಹಿಂದೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ಅನ್ನು ಮಾಡುತ್ತೆ ಅನ್ನೋದು. ಅದರಲ್ಲೂ ದೇಶದಲ್ಲಿ ಒಂಥರ ದಂಡಯಾತ್ರೆಗಳನ್ನು ಮಾಡಿಕೊಂಡು ಒಂದು ರಾಜ್ಯದ ಮೇಲೆ ಮತ್ತೊಂದು ರಾಜ್ಯವನ್ನು ಗೆಲ್ತಾ ಇರುವಂಥ, ಮುಂದಿನ ರಾಜ್ಯ ಗೆಲ್ತೀವಿ ಈಗಲೇ ನೀವು ಪಟಾಕಿ ರೆಡಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಅಮಿತ್ ಶಾ ಅವರ ಹವ್ಯಾಸ. ಅದು ಅವ್ರಿಗೆ ಗ್ಯಾರಂಟಿ ಕಾರ್ಡನ್ನು ಕೊಡ್ತಾರೆ. ಈ ದಿನ ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆ ಗೆಲ್ತೀವಿ, ಲಡ್ಡು ರೆಡಿ ಮಾಡ್ಕೊಳ್ಳಿ, ಲಾಡು ತಿಂದು ಪಾಯಸ ತಿಂದು ಸಂಭ್ರಮಿಸೋಣ, ಪಟಾಕಿ ಹೊಡೆಯೋದಕ್ಕೆ ರೆಡಿಯಾಗಿ. ಇದು ಅಮಿತ್ ಶಾ ಸ್ಟೈಲ್. ಅದರ ಹಿಂದೆ ಅವ್ರು ಏನು ಕೆಲಸ ಮಾಡಿರ್ತಾರೆ ಅದು ಬಹಳ ಮುಖ್ಯ. ಅಮಿತ್ ಶಾ ಸಣ್ಣ ಸಣ್ಣ ಗ್ರಾಮ ಜಿಲ್ಲಾ ಮಟ್ಟದ ನಾಯಕರನ್ನ ಭೇಟಿಯಾಗಿದ್ರು, 100ಕ್ಕಿಂತ ಹೆಚ್ಚು ಸಭೆಗಳನ್ನು ನಡೆಸಿದ್ರು. ಅಂದರೆ ಯಾರ ಜೊತೆಗೆ ಅಂದರೆ ರೆಬೆಲ್ಸ್ ಜೊತೆಗೆ. ಯಾರ್ಯಾರೆಲ್ಲ ಬಂಡಾಯ ಇದ್ರು ನೋಡಿ ಒಂದು ಗಮನಿಸಬೇಕು. ಬಿಹಾರದಂಥ ರಾಜ್ಯ ಅಂತಂದಾಗ 243 ಕ್ಷೇತ್ರಗಳು, ಅದರಲ್ಲಿ ಕೇವಲ ಅವರು BJPಯಲ್ಲಿ ಬಂಡಾಯ ಇದ್ದವ್ರ ಜೊತೆ ಸಭೆ ಮಾಡಲಿಲ್ಲ. ಅವರು JDU ಜೊತೆ ಕೂಡ, LJP ಅವರ ಜೊತೆ ಕೂಡ, ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಜೊತೆಗೆ, RLMನವ್ರ ಜೊತೆಗೆ, ಇವರೆಲ್ಲರ ಬಂಡಾಯ ಯಾರ್ಯಾರು ಇದ್ದಿದ್ರು ಎಲ್ಲರನ್ನ ಕರೆದು ಒಂದು 100ಕ್ಕಿಂತ ಹೆಚ್ಚು ಸಭೆ ಮಾಡಿದ್ದಾರೆ. ಅವರ ಬಂಡಾಯ ನಾಯಕರ ಮನವೊಲಿಸಿದ್ದಾರೆ. ಅದು ಸಾಧಾರಣ ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ನಾಯಕ ಆಗಿರಲಿ, ಅವರನ್ನು ಕಡೆಗಣಿಸಲಿಲ್ಲ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಎಲ್ಲರನ್ನ ಕೂಡ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಅಮಿತ್ ಶಾ ಅಲ್ಲೇ ಠಿಕಾಣಿ ಹೂಡಿದ್ರು. ಕಳೆದ 2 ತಿಂಗಳಿಂದ ಬಿಹಾರದಲ್ಲಿದ್ದರು. ಅವಶ್ಯಕ ಕೆಲಸಗಳಿಗೆ ದೆಹಲಿಗೆ ಬಂದು ಹೋಗ್ತಾ ಇದ್ರು. ಆದರೆ ಬಿಹಾರವನ್ನು ಗೆಲ್ಲಲೇಬೇಕು ಅನ್ನೋದು ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಯ ದಿಟ್ಟ ನಿರ್ಧಾರ ಆಗಿತ್ತು. ಅಮಿತ್ ಶಾ ಬಹಳ ಪ್ರಚಾರದಲ್ಲಿ ಕೂಡ ಅವರು ಈ ಸೀಮಾಂಚಲ ಭಾಗದಲ್ಲಿ ಪ್ರಚಾರ ಮಾಡಿದ್ರು. ಹಲವು ಕೇಂದ್ರಗಳಲ್ಲಿ ಪ್ರಚಾರ ಮಾಡಿದಾಗ ಖಡಕ್ ನುಡಿಗಳನ್ನು ಹೇಳಿದ್ರು. ಅದರಲ್ಲಿ ಅವರ ಪದೇ ಪದೇ ಅವರು ಹೇಳ್ತಾ ಇದ್ದ ವಿಚಾರ ಅಂದರೆ, ಈ ಭಾಗದಲ್ಲಿ ಬಿಹಾರದ ಜನರು ಅನ್ನ ಕಸಿತಾ ಇದ್ದಾರೆ, ನುಸುಳುಕೋರರು ಹೆಚ್ಚಾಗಿದ್ದಾರೆ. RJD ಕಾಂಗ್ರೆಸ್ ಸೇರ್ಕೊಂಡು ಬೇರೆ ದೇಶದ ಬಾಂಗ್ಲಾದೇಶದಿಂದ ಬಹುತೇಕರು ಬರುವಂಥ ನುಸುಳುಕೋರರಿಗೆ ಇಲ್ಲಿ ಇವರು ರೇಷನ್ ಕಾರ್ಡು ವೋಟರ್ ID ಮಾಡಿಸ್ಬಿಟ್ಟು ಅವರ ವೋಟ್ಗೋಸ್ಕರ ನಿಮ್ಮ ಬಿಹಾರದ ಜನರಿಗೆ ಸಿಗಬೇಕಾದಂಥ ಸೌಲಭ್ಯ ಕಸಿತಾ ಇದ್ದಾರೆ. ಅವರಿಗೆ ಇದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಆಮೇಲೆ ಬಿಹಾರದಲ್ಲಿ 101 ಕ್ಷೇತ್ರದಲ್ಲಿ BJP ಸ್ಪರ್ಧೆ ಮಾಡುತ್ತೆ, 101ರಲ್ಲಿ JDU ಸ್ಪರ್ಧೆ ಮಾಡುತ್ತೆ, 29ರಲ್ಲಿ LJP ಚಿರಾಗ್ ಪಾಸ್ವಾನ್ ಅವ್ರ ಪಾರ್ಟಿ ಸ್ಪರ್ಧೆ ಮಾಡುತ್ತೆ. ಇವರ ಸೀಟ್ ಶೇರ್ ವಿಚಾರದಲ್ಲಿ ಕೂಡ ಅಮಿತ್ ಶಾ ಬಹಳ ಕನ್ವಿನ್ಸ್ ಮಾಡಿ ಎಲ್ಲರನ್ನೂ ಮನವೊಲಿಸಿ ಪಕ್ಷದ ನಾಯಕರನ್ನ ಸೀಟ್ ಶೇರ್ ವಿಚಾರದಲ್ಲಿ ಇಷ್ಟಿಷ್ಟು ಸೀಟ್ಸನ್ನು ತಗೊಳ್ಳೋಣ ಅಂತ ಶೇರಿಂಗನ್ನು ಕರೆಕ್ಟಾಗಿ ಮಾಡಿದ್ರು. ಇನ್ ರಿವರ್ಸ್ ಕಾಂಗ್ರೆಸ್ಸಿಗೆ ಅದೇ ಉಲ್ಟಾ ಹೊಡೆದಿತ್ತು. ಅಲ್ಲಿ RJD ತಮಗಿಷ್ಟ ಬಂದಷ್ಟು ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವರು ಮಾಡ್ಕೋತಾ ಇದ್ರು. ಕಾಂಗ್ರೆಸ್ ಅವ್ರು ನಮಗಿಷ್ಟೇ ಸೀಟ್ಸ್ ಬೇಕು ಅಂತ ಅವ್ರು 59 ಕ್ಷೇತ್ರ, ಇವ್ರು 143 ಕ್ಷೇತ್ರ. ಅಂದರೆ ನಾವು ನಮ್ಮ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ಪೈಪೋಟಿಯಲ್ಲಿ ಕಾಂಗ್ರೆಸ್ಸು RJD ನಿಂತಿದ್ರೆ, ಇಲ್ಲಿ ಒಗ್ಗೂಡಿ ಹೋಗೋಣ, ನಮಗೆ BJP ಹೆಚ್ಚಿನ ಕ್ಷೇತ್ರಗಳು ಬೇಡಪ್ಪ, ನಮಗೆ 101 ಸಾಕು, JDUಗೆ 101 ಕೊಡ್ತೀವಿ ಅಂತ BJP ಅವರು ತಮ್ಮ ಲೆವೆಲ್ಗೆ JDUನ ನೋಡಿದ್ರು. ನಿತೀಶ್ ಕುಮಾರ್ ನಾಯಕತ್ವದ ಕೆಪಾಸಿಟಿ ಏನು ಅಂತ BJP ಅವ್ರಿಗೆ ಗೊತ್ತಿತ್ತು. ಎಲ್ಲೂ ಕೂಡ ನಿತೀಶ್ ಕುಮಾರ್ ಅವರನ್ನು ಕಡಿಮೆ ಮಾಡಲಿಲ್ಲ BJP, ಅವ್ರನ್ನ ಸಂಪೂರ್ಣ ವಿಶ್ವಾಸಕ್ಕೆ ತಗೊಳ್ತು. ನಿತೀಶ್ ಕುಮಾರ್ ಅವರನ್ನೇ CM ಫೇಸ್ ಆಗಿ ತಗೊಂಡು ಹೋಯ್ತು BJP. CM ಅವರೇ ಅಂತ ಹೇಳಲಿಲ್ಲ, ಬಿಟ್ರೆ ನಿತೀಶ್ ಕುಮಾರ್ ಅವರಿಗೆ ಅವರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು BJP ಅವರು 101 ಕ್ಷೇತ್ರಗಳಲ್ಲಿ JDUಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ವಿವಾದ ಇಲ್ಲದೆ ಇರೋ ರೀತಿ ಮೊದಲ ಹಂತವನ್ನು ಗೆದ್ದು ಬಿಟ್ಟರು BJP ಅವರು. ಯಾವಾಗ ಅಂದರೆ ಸೀಟ್ ಶೇರನ್ನು ಕರೆಕ್ಟಾಗಿ ಮಾಡಿದಾಗ. ಅದು ಮಾಜಿ ಮುಖ್ಯಮಂತ್ರಿ ಜಿತನ್ ರಾಮ್ ಮಾಂಜಿ ಅವ್ರಿಗೂ ಕೂಡ ಸೀಟ್ ಶೇರ್ ವಿಚಾರದಲ್ಲಿ ಅವ್ರಿಗೂ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು. ಆದರೆ ಅದನ್ನು ಕೂಡ ಸರಿಪಡಿಸಲಾಯಿತು. ಜೊತೆಗೆ ಅಮಿತ್ ಶಾ ಹಳ್ಳಿ ಮಟ್ಟದಲ್ಲಿ ಕೂಡ ನಾಯಕರನ್ನು ಕರೆಸ್ಕೊಂಡು ಅವರಿಗೆ ಗ್ಯಾರಂಟಿ ಕೊಟ್ಟು, ಇಲ್ಲ ಅಧಿಕಾರಕ್ಕೆ ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ಕೊಡಿಸೋಣ, ನಿಮ್ಮ ಕ್ಷೇತ್ರದ ನಿಮ್ಮ ಸಮುದಾಯದ ನಾಯಕರನ್ನು ಮಂತ್ರಿ ಮಾಡೋಣ, ಫಸ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ RJD ಕಾಂಗ್ರೆಸ್ ಸೇರಿಕೊಂಡ್ರೆ ಏನು ಜಂಗಲ್ ರಾಜ್ ಆಗುತ್ತಲ್ಲ ಅದನ್ನು ತಡೆಯೋಣ, ಕೇಂದ್ರದಿಂದ ನಿಮಗೊಂದಷ್ಟು ಯೋಜನೆಗಳು ಬರುತ್ತೆ, BJP ಏನನ್ನು ಮಾಡುತ್ತೆ ಅನ್ನೋದನ್ನು ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡಿದರು. ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡ್ರು. ನೀವು ಗಮನಿಸಬೇಕು
ಒಬ್ಬ ರಾಷ್ಟ್ರಮಟ್ಟದ ನಾಯಕ, ಗೃಹ ಮಂತ್ರಿ ಅಮಿತ್ ಶಾ ರೀತಿಯ ನಾಯಕ ಒಬ್ಬ ಸಾಮಾನ್ಯ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೋ ಇನ್ಯಾವುದೋ ಜಿಲ್ಲಾ ಪಂಚಾಯತಿಯ ಒಬ್ಬ ಸದಸ್ಯನ ಜೊತೆಗೋ ಮಾತಾಡ್ತಾರೆ ಅಂದರೆ ಆ ವ್ಯಕ್ತಿ ಕನ್ವಿನ್ಸ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ವಲ್ಲ. ಅಂದರೆ ಇಷ್ಟು ದೊಡ್ಡ ವ್ಯಕ್ತಿ ಬಂದು ನನ್ನ ಹತ್ರ ಮಾತಾಡ್ತಾರಾ, ಇಷ್ಟು ದೊಡ್ಡ ವ್ಯಕ್ತಿ ನನಗೆ ಹೇಳ್ತಾ ಇದ್ದಾರಾ, ಅಷ್ಟು ಹೇಳಿದ್ಮೇಲೆ ಅವನು ಕನ್ವಿನ್ಸ್ ಆಗದೆ ಇರೋ ಚಾನ್ಸೇ ಇಲ್ಲ. ಈ ಥರದ ರೆಬೆಲ್ ನಾಯಕರನ್ನು ಒಂದು 100 ಜನರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಮಿತ್ ಶಾ ಅಂತ ಹೇಳಿದರೆ, ಅಂದರೆ ಆ ರೀತಿ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ಆ ವ್ಯಕ್ತಿನ ಕರೆಸ್ಕೊಂಡು ಅವರಿಗೆ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ಉದ್ದೇಶ ಒಂದೇ, ಚುನಾವಣೆಯನ್ನು ಗೆಲ್ಲಬೇಕು, ರಾಜ್ಯವನ್ನು ಗೆಲ್ಲಬೇಕು ಅಂತ. ಆ ಒಂದು ಪ್ರಯತ್ನ ಇದೆಯಲ್ಲ, ಆ ಒಂದು ದೊಡ್ಡ ಎಫರ್ಟ್ ಇದೆಯಲ್ಲ, ಅಮಿತ್ ಶಾ ಹಿಂದೆ ನಿಂತ್ಕೊಂಡು ಸೈಲೆಂಟಾಗಿ ಇದನ್ನೆಲ್ಲ ಮಾಡಿದ್ದು, ಇದು ಬಿಹಾರದ ಗೆಲುವಿನ ಹಿಂದೆ ಇರುವಂತಹ ಒಂದು ಪ್ರಮುಖ ಕಾರಣ ಅನ್ನುವಂಥದ್ದು. ಇಲ್ಲಾಂದರೆ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗೋದು ಕಷ್ಟ ಇತ್ತು. ಸದ್ಯದ ಮುನ್ನಡೆಯನ್ನು ನೋಡ್ತಾ ಇದ್ರೆ, ಇನ್ನೇನು ಗೆಲುವುಗಳನ್ನು ಕೂಡ ಗೆಲುವುಗಳಿಗೆ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ರೆ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಯಾವ RJD ಇಲ್ಲಿವರೆಗೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಅನ್ಕೋತಾ ಇದ್ರೋ, ಇಲ್ಲಿವರೆಗೂ ಅಷ್ಟು ಗೆಲುವುಗಳಲ್ಲಿ ಅವ್ರು ಮುಂದಿರ್ತಾ ಇದ್ರೋ, ಈ ಬಾರಿ ಅದೆಲ್ಲವನ್ನ ಉಲ್ಟಾ ಪಲ್ಟಾ ಮಾಡಿ RJDಯನ್ನು 40ಕ್ಕೆ ತಂದಿಟ್ಟು 50ಕ್ಕೆ ತಂದಿಟ್ಟು, ಅದಕ್ಕಿಂತ ಕಡಿಮೆ ಸ್ಥಾನಗಳೇ ಬಹುತೇಕ ಅಂತ ಅನ್ನಿಸ್ತಾ ಇದೆ ಗೆಲುವನ್ನು ನೋಡ್ತಾ ಇದ್ರೆ. BJP ಅದರ ಡಬಲ್, ಅವ್ರು 40 ಇದ್ರೆ ಇವ್ರು 80. ಅಂದರೆ ಇದರ ಹಿಂದೆ ಅಮಿತ್ ಶಾ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಬಿಹಾರದ ಗೆಲುವಿಗೆ ಕೆಲಸ ಮಾಡ್ತಾ ಈ ಕಡೆ ಬೇರೆ ವಿಚಾರವನ್ನು ಮರೆತು ಬಿಟ್ರ ಏನು ನಾವು ಗಮನಿಸೋದಾದರೆ, ಮೊನ್ನೆ ದೆಹಲಿಯಲ್ಲಿ ಆಗಿರುವಂಥ ಸ್ಫೋಟವನ್ನು ನೋಡಿದಾಗ ಆಂತರಿಕ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಗೃಹ ಮಂತ್ರಿಯಾಗಿ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಹೊರಟು ಅಲ್ಲಿ ಮಾತ್ರ ಇದು ಚರ್ಚೆ ಆಗಬೇಕಾದಂಥ ವಿಚಾರ. ಬಿಹಾರವನ್ನು ಗೆಲ್ಲೋದ್ರಲ್ಲಿ ಅಮಿತ್ ಶಾ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು. ನಿತೀಶ್ ಕುಮಾರ್ ಅವರನ್ನು ಸಂಪೂರ್ಣ ವಿಶ್ವಾಸಕ್ಕೆ ತಗೊಂಡು, ನಿತೀಶ್ ಕುಮಾರ್ ಅವರು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡೋ ಮಟ್ಟಿಗೆ ಇಲ್ಲ. ಯಾಕಂದರೆ ಅವರಿಗೆ ಅವರ ಆರೋಗ್ಯ ಒಂಥರ ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ಓಡಾಡಿದ್ದಾರೆ, ಅವರು ಮಾಡಿದ್ದಾರೆ. ಆದರೆ ಒಬ್ಬ ಸೂಪರ್ ಅಂದರೆ ಒಬ್ಬ ದೊಡ್ಡ ನಾಯಕ ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡೋದಕ್ಕೆ ಸಾಧ್ಯ ಆದರೆ ಅದು ಆ ಪಕ್ಷಕ್ಕೊಂದು ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದು ಪದೇ ಪದೇ ಅಮಿತ್ ಶಾ ಅಂತ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಕೂಡ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ RSS ಜೊತೆ ಕೈ ಜೋಡಿಸಿದ್ರಿಂದ ಸಾಧ್ಯ ಆಯಿತು. ಜೊತೆಗೆ ಅಮಿತ್ ಶಾ ಅಂತ ಒಬ್ಬ ಪ್ಲಾನರ್. ಈಗ ದೆಹಲಿಯಲ್ಲಿ ಗೆದ್ರಲ್ಲ BJP ಅವರು, ರೇಖಾ ಗುಪ್ತಾ CM ಆದರು. ಆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷನ ಸೋಲಿಸ್ಬೇಕು ಅಂದರೆ ಅಲ್ಲಿ ಕೂಡ ರಣತಂತ್ರ ಅಷ್ಟೇ ಚೆನ್ನಾಗಿತ್ತು. ಅದರ ಹಿಂದೆ ಅಮಿತ್ ಶಾ ಇದ್ರು. ಯಾವ ಚುನಾವಣಾ ಚಾಣಕ್ಯ ಅಂತ ಅಮಿತ್ ಶಾವನ್ನು ಕರೀತಾರೋ, ಮತ್ತೊಮ್ಮೆ ಅವರು ತನ್ನ ತಾಕತ್ತೇನು ಅಂತ ತೋರಿಸಿದ್ದಾರೆ. ಆದರೂ BJP ಅವರಿಗೆ ಬಿಹಾರದಲ್ಲಿ ಒಂದು ಆತಂಕ ಇತ್ತು, ಇಷ್ಟು ಮಾಡಿನೂ ಕೂಡ ನಮಗೆ ಸುಲಭ ಇರಲಿಕ್ಕಿಲ್ಲ. ಅಂದರೆ 120, 130, 140 ಹತ್ರ ಬರಬಹುದು, ಇಂಥ ದೊಡ್ಡ ಗೆಲುವು ಸಾಧ್ಯ ಇಲ್ಲ ಅಂತ. ಆದರೆ BJPಯ ಜನ ನಂಬಿದ್ದಾರೆ, ಎಸ್ಪೆಷಲಿ ನಿತೀಶ್ ಕುಮಾರ್ ಅವ್ರನ್ನ ನಂಬಿದ್ದಾರೆ. ನಿತೀಶ್ ಕುಮಾರ್ ಅವ್ರನ್ನ BJP ಹೇಗೆ ನಡೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ತುಂಬ ಮೆಚ್ಚುಗೆ ಆಗಿದೆ. ನಿತೀಶ್ ಕುಮಾರ್ ನಾಯಕತ್ವವನ್ನು ಜನ ಒಪ್ಕೊಳ್ಳೋದ್ರಿಂದ ಅವರು ಯಾರ ಜೊತೆಗಿದ್ದಾರೋ ಅವ್ರಿಗೂ ಕೂಡ ಒಂದು ದೊಡ್ಡ ಬೆಂಬಲ ಸಿಕ್ಕಿದೆ. BJP ಕೂಡ ಅಷ್ಟೇ ಸೀಟ್ಗಳಲ್ಲಿ ಮುನ್ನುಗ್ತಾ ಇರೋದ್ರಿಂದ ಇದರ ಹಿಂದೆ ಅಮಿತ್ ಶಾ ಮಾಡಿದಂಥ ಸಭೆಗಳು, ಸರಣಿ ಸಭೆಗಳು, ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಜೊತೆಗೆ ಆರಂಭದಲ್ಲೇ ನಾನು ನಿಮ್ಗೆ ಹೇಳಿದೆ, ಸೀಟ್ ಶೇರ್ ವಿಚಾರದಲ್ಲೇ ನಮಗೆ 101, ನಿಮಗೆ 101, ಅವ್ರಿಗೆ 29, ಎಲ್ಲರೂ ಕೂಡ ಹೆಚ್ಚಿನ ಸೀಟ್ಗಳಿಗೆ ಬೇಡಿಕೆ ಇಟ್ಟೇ ಇಡ್ತಾರೆ. ಆದರೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಒಬ್ಬ ಪ್ರಮುಖ ನಾಯಕ, ಅಂದರೆ ದೇಶದ ನಂಬರ್ 2 ಅನ್ನೋ ಥರ, ಅದನ್ನು ನರೇಂದ್ರ ಮೋದಿ ಬಿಟ್ಟರೆ ಅಮಿತ್ ಶಾ ಅವರೇ ಇಳಿದ್ರು ಅಂತಂದಾಗ ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ, ಅಂದರೆ ಸಹಜವಾಗಿಯೇ ಗುಜರಾತಿಗಳು ನರೇಂದ್ರ ಮೋದಿ, ಅಮಿತ್ ಶಾ ಅಂದರೆ ಒಂದು ವ್ಯಾಪಾರಿಗಳು. ಸೊ ಅವರ ಬ್ಲಡ್ಡಲ್ಲೇ ಇರುತ್ತೆ, ಅದು ಅವರ DNA ಎಲ್ಲ ಇರುತ್ತೆ. ಒಂಥರ ಈ ಬಾರ್ಗೇನ್ ಮಾಡೋದು, ಕನ್ವಿನ್ಸ್ ಮಾಡೋದು ಇದಿದೆಯಲ್ಲ, ಈ ಒಂದು ವ್ಯವಹಾರದ ಚತುರತೆ ಇದೆಯಲ್ಲ, ಅದು ರಾಜಕಾರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗಿದೆ. ಗುಜರಾತ್ನಲ್ಲಿ ಕೂಡ ಅಮಿತ್ ಶಾ ಅದನ್ನೇ ಮಾಡಿದ್ದಾರೆ. ಕ್ಯಾಲ್ಕುಲೇಟಿವ್ ಆಗಿ, ವ್ಯಾವಹಾರಿಕವಾಗಿ, ಲಾಭ ನಷ್ಟ ಎಲ್ಲ ನೋಡ್ಕೊಂಡು ಎಷ್ಟು ಅವ್ರಿಗೆ ಕೊಡಬೇಕು, ಎಷ್ಟು ನಾವು ತಗೋಬೇಕು, ಇದನ್ನು ಕರೆಕ್ಟಾಗಿ ಮಾಡಿದ್ರಿಂದಾನೇ ಬಿಹಾರದಲ್ಲಿ ಭರ್ಜರಿಯಾಗಿ NDA ಗೆಲುವು ಆಗಿದೆ. ಸೊ ಹಾಗಾಗಿ ಇದು ನಮಗನ್ಸಿದ್ದು ಇದೆ 100ಕ್ಕೆ 100 ಸರಿ ಆಗಬೇಕು ಅಂತ ಇಲ್ಲ, ಬೇರೆ ಬೇರೆ ಕಾರಣಗಳು ಇದ್ದಾವೆ. ಅಮಿತ್ ಶಾ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಮತ್ತಷ್ಟು ಬಿಹಾರದ ಗೆಲುವಿನ ಹಿಂದೆ ಮುಂದೆ ಏನಿರುತ್ತೆ ಅನ್ನೋದ್ರ ಅಪ್ಡೇಟ್ಸನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಬರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.